ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಏನು ಗೊತ್ತಾ, ನಾನು ಇವತ್ತು 3-4 ಟಿಪ್ಸ್ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆ ಒಂದು ತುಂಬ ಪಲ 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 ಅಂತ ಹೊಳಿಬೋದು. ಪಾತ್ರೆ ಆಗಲಿ, ಕಿಚನ್ ಆಗಲಿ, ನೆಲ ಆಗಲಿ, ಆದರೆ 10 ರೂಪಾಯಿ ಇದ್ದರೆ ಸಾಕು ಅಷ್ಟೇ. ಸೊ ನಿಮ್ಮ ಮನೆ ತುಂಬಾ ಫಲ ಫಲ ಅಂತ ಆಗುತ್ತೆ. ಮತ್ತೊಂದು, ತೆಂಗಿನಕಾಯಿ ಯಾವ ಥರ ತುರಿಬೋದು, ಕಷ್ಟ ಏನಿಲ್ಲ, ಈಸಿಯಲ್ಲಿ ಅದನ್ನು ನಿಮಗೆ ಟಿಪ್ಸ್ ತೋರಿಸ್ತಾ ಇದ್ದೀನಿ. ಮತ್ತೊಂದು, ಸೋಫಾ ಮತ್ತು ಕಾರ್ಪೆಟ್ ನೀವು ಅದು ಸಾಬೂನಲ್ಲಿ ತೊಳಿಲಿಕ್ಕೆ ಆಗೋದಿಲ್ಲ, ಯಾವ ಥರ ಅದನ್ನು ಕ್ಲೀನ್ ಇಡ್ಬೋದು ಅಂತ ಅದನ್ನು ನಿಮಗೆ ಟಿಪ್ಸ್ ತೋರಿಸ್ತಾ ಇದ್ದೀನಿ, ಬನ್ನಿ. ನಾನು ತೆಂಗಿನ ಗಡಿಯನ್ನು 2 ತುಂಡು ಕಟ್ ಮಾಡಿದ್ದೇನೆ. ಇದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ, ಹೊರಗಡೆ ಎಲ್ಲ ನೂಲೆಲ್ಲ ಇದ್ದರೆ. ನನ್ನ ಕೈಯಲ್ಲಿ ಮೊಬೈಲ್ ಇದೆ, ಸೊ ನನಗೆ ಕರೆಕ್ಟಾಗಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ನಾನು ಒಂದು ಗಡಿ ತೆಗೆದು ನಾನು ಗ್ಯಾಸ್ ಮೇಲೆ ಇಡ್ತೇನೆ. ಖಾಲಿ 1 ನಿಮಿಷ, ಜಾಸ್ತಿ ಬೇಡ, 1 ನಿಮಿಷ ಗ್ಯಾಸ್ ಮೇಲೆ ಇಟ್ಟರೆ ಸಾಕು. ಆಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು. ತುಂಬ ಈಸಿ ಅಂದರೆ, ಯಾಕಂದರೆ ನನಗೆ ಅದು ತೆಂಗಿನಕಾಯಿ ತುರಿತಾರಲ್ವ ಕೆಳಗೆ ಕೂತ್ಕೊಂಡು, ನನಗೆ ಅದರಲ್ಲಿ ತುರಿಲಿಕ್ಕೇ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಇದು ನನಗೆ ತುಂಬಾ ಸಿಂಪಲ್ ಐಡಿಯಾ ಅಂತ ಆಯಿತು ನೋಡಿ. 1 ನಿಮಿಷ ಆನ್ ಮಾಡಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೇನೆ. ಇದು ಆಟೋಮೆಟಿಕ್ಕಾಗಿ ಚಪ್ಪೆ ಆಗಬೇಕು. ಚಪ್ಪೆ ಆದ ನಂತರ ಆಟೋಮೆಟಿಕ್ಕಾಗಿ ತೆಗಿಲಿಕ್ಕೆ ಆಗುತ್ತೆ ನೋಡಿ. ಇದೀಗ ತೆಗೆದಿದ್ದೇನೆ, ಆಟೋಮೆಟಿಕ್ಕಾಗಿ ಮೇಲೆ ಬಂದಿದೆ ನೋಡಿ ಚಪ್ಪೆದ ನಂತರ. ಇದರಲ್ಲಿ ನಾನು 1 ತುಂಡು ನನ್ನ ಮಗುವಿಗೆ ಕೊಟ್ಟಿದ್ದೇನೆ, ಯಾಕಂದರೆ ನಾನು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ. ಸೊ ಹಾಗಾಗಿ ಈ ಸಿಪ್ಪೆಯನ್ನು ನೀವು ಬಿಸಾಡ್ಬೋದು. ಅದು ವೈಟ್ ನಿಮಗೆ ಬ್ಲ್ಯಾಕ್ ಕಲರ್ದು ಬೇಡ ಅಂದರೆ ಒಂದು ಚೂರಿಯಲ್ಲಿ ತೆಗಿಬೋದು. ನನ್ನ ಒಂದು ಕೈಯಲ್ಲಿ ಮೊಬೈಲ್ ಇದೆ, ಸೊ ಹಾಗಾಗಿ ನನಗೆ ತೆಗಿಲಿಕ್ಕೆ ಆಗ್ತಾ ಇಲ್ಲ, ನಾನು ತೆಗಿತಾ ಇಲ್ಲ. ನಿಮಗೆ ಬೇಕಾ ಅಂದರೆ ನೀವು ತೆಗಿಬೋದು. ಆಮೇಲೆ ಸ್ವಲ್ಪ ಸ್ವಲ್ಪ ಸಣ್ಣಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಕಟ್ ಬೇಕು ಅಷ್ಟು ಕಟ್ ಮಾಡಿದರೆ ಆಯಿತು. ತುಂಬ ಈಸಿ. ಈಗ ಇದೆಲ್ಲ ಬೇಕಂತ ಇಲ್ಲ, ತುರಿಲಿಕ್ಕೆ ಮಿಷಿನ್ ಇದೆ. ಬಟ್ ನನ್ನದು ಚಿಕ್ಕ ಫ್ಯಾಮಿಲಿ, ನನಗೆ ಅದು ಅಗತ್ಯ ಇಲ್ಲ ಅಂತ ಹೇಳಿ ನಾನು ಈ ಥರ ಟ್ರೈ ಮಾಡ್ತೇನೆ. ಸೊ ಅದು ನಾವು ಚಿಕ್ಕ ಮಿಕ್ಸರ್ ಜಾರ್ ಬರುತ್ತೆ ಅಲ್ವಾ, ಅದಕ್ಕೆ ನಾವು ಹಾಕಿದರೆ ಆಯಿತು. ಈಗ ಎಲ್ಲರ ಮನೆಯಲ್ಲಿ ಮಿಕ್ಸರ್ ಜಾರ್ ಇಲ್ಲದ ಮನೆಯೇ ಇಲ್ಲ, ಎಲ್ಲರ ಮನೆಯಲ್ಲಿ ಇರುತ್ತೆ. ಇದು ಸಿಂಪಲ್ ಟಿಪ್ಸ್, ಆದರೆ ತುಂಬ ಈಸಿ ಆಗುತ್ತೆ. ಆದಮೇಲೆ ಸ್ವಲ್ಪ ಮಿಕ್ಸರಲ್ಲಿ ಗರ್ರ ಅಂತ ಮಾಡಿದರೆ ಆಯಿತು. ಅದು ಅಲ್ಲದೆ 1 ನಿಮಿಷ ನೋಡಿ, 2 ನಿಮಿಷದ ಒಳಗಡೆ ನಿಮ್ಮದು ತೆಂಗಿನ ತುರಿ ಆಯಿತು. ಇದರಲ್ಲಿ ನೀವು ಬೇಕಾದರೆ ಇನ್ನೂ ದಪ್ಪ ಬೇಕಾದರೆ ಸ್ವಲ್ಪ ಮಾಡ್ಕೊಳ್ಬೋದು, ಇನ್ನೂ ತೆಳು ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಿಕ್ಸರ್ ಜಾರಲ್ಲಿ ಗರ್ರ ಅಂತ ಮಾಡ್ಬೋದು. ಸಿಂಪಲ್ ಟಿಪ್ಸ್, ನನಗೆ ತುಂಬ ಯೂಸ್ಫುಲ್ ವಿಡಿಯೋ ಅಂತ ಆಗುತ್ತೆ. ಯಾಕಂದರೆ ನನ್ನ ಥರನೇ ಯಾರಿಗೆ ತೆಂಗಿನಕಾಯಿ ಕುತ್ಕೊಂಡು ತುರಿಲಿಕ್ಕೆ ಉದಾಸನ ಆಗುತ್ತೆ ಅಂಥವ್ರು ಖಂಡಿತವಾಗ್ಲಿ ಈ ಥರ ಟ್ರೈ ಮಾಡಿ. ಸೊ ತುಂಬಾ ನಿಮಗೆ ಈಸಿ ಅಂತ ಆಗ್ಬೋದು. ಈಗ ನಾವು ತೋರಿಸುವಾಗ ಅನಿಸುತ್ತೆ, ಅಯ್ಯೋ ಗ್ಯಾಸ್ ಮೇಲೆ ಇಡಬೇಕು ಅಂತ, ಇದು ಚಪ್ಪೆ ಆಗಬೇಕು ಅಂತ ತುಂಬ ಸಿಂಪಲ್ ಟಿಪ್ಸ್, ಈಸಿ ಆಗುತ್ತೆ. ಆಮೇಲೆ ನೋಡಿ, ನಾನು ಕಾರ್ಪೆಟ್ ಕ್ಲೀನ್ ಮಾಡಲಿಕ್ಕೆ ಅದು ನಾನು ವೈಪರ್ ಮೀಶೋ ಅಲ್ಲಿ ತೆಗೆದಿದ್ದೇನೆ. ಅದು ನಿಮಗೆ ಗೊತ್ತಿರ್ಬೋದು, ನಾನು ಆಲ್ರೆಡಿ ಅದರ ಲಿಂಕ್ ನಿಮಗೆ ನಾನು ಹಾಕಿದ್ದೇನೆ. ಸೊ ಅದರ ಬಗ್ಗೆ ಮಾಹಿತಿ ನಿಮಗೆ ನಾನು ಕೊಟ್ಟಿದ್ದೇನೆ. ಅದರಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಎಂತ ಇರುತ್ತೆ, ಮಣ್ಣುಗಳೆಲ್ಲ ಇರುತ್ತೆ, ಮಕ್ಕಳು ನಡೆಯುತ್ತಾರಲ್ಲ ಕಾರ್ಪೆಟಲ್ಲಿ. ಸೊ ಹಾಗಾಗಿ ಮಕ್ಕಳು ದೊಡ್ಡವರೆಲ್ಲ ನಡೀತಾರೆ. ಸೊ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಕಾರ್ಪೆಟ್ ಯಾರು ನೆಂಟರು ಬರುವಾಗ ಹಾಕ್ತಾರೆ. ಬಟ್ ನಾನು ಆ ಥರ ಅಲ್ಲಲ್ಲ, ನನ್ನದು 24 ಗಂಟೆ ಕಾರ್ಪೆಟ್ ಬಿಡಿಸ್ತೇ ಇರುತ್ತೆ. ಸೊ ಹಾಗಾಗಿ ನನ್ನ ಮಗ ಏನು ಮಾಡ್ತಾನೆ, ಚಿಕ್ಕವನು ಒಂದೊಂದು ಸರ್ತಿ ಕಾರ್ಪೆಟ್ ಮೇಲೆ ಕೂತ್ಕೊಂಡು ತಿಂತಾನೆ, ಅದರ ಮೇಲೆ ಮಲಗ್ತಾನೆ, ಏನೆಲ್ಲ ಉಪದ್ರ ಮಾಡ್ತಾನೆ. ಸೊ ಹಾಗಾಗಿ ನಾನು ಏನು ಮಾಡ್ತೇನೆ ಅಂದರೆ, ಈ ಥರ ವಾರಕ್ಕೆ 2 ಸರ್ತಿ ಈ ಥರ ನಾನು ಅದನ್ನು ಕ್ಲೀನ್ ಮಾಡ್ತೇನೆ. ಆದರೆ ಈ ಥರ ವೈಪರಲ್ಲಿ ದಿನಾಲೂ ಮಾಡ್ತೇನೆ, ಬಟ್ ನಾನು ಕ್ಲೀನಿಂಗ್ ಮಾಡೋದು, ನಾನು ಯಾವ ಥರ ಕ್ಲೀನಿಂಗ್ ಮಾಡ್ತೀನೋ ಅದು ವಾರಕ್ಕೆ 2 ಸರ್ತಿ. ಈ ವೈಪರಲ್ಲಿ ದಿನಾಲೂ ಮಾಡ್ತೇನೆ ನಾನು, ಯಾಕಂದರೆ ಕಸೆಲ್ಲ ಇರುತ್ತೆ ಅಲ್ವಾ, ಆಮೇಲೆ ಅದರಲ್ಲಿ ವೈಪರೆಲ್ಲ ತೆಗೆದು ನೋಡಿ. ಇದು ಒಂದು ನಾನು ಪಾತ್ರೆಯಲ್ಲಿ ಬಿಸಿ ನೀರು ತಗೊಂಡು ಬಂದಿದ್ದೇನೆ, ಅದಕ್ಕೆ 2 ಚಮಚದಷ್ಟು ಸೋಡಾ ಪೌಡರ್ ಮತ್ತು 1 ಡವ್ ಶ್ಯಾಂಪು ಯಾವುದು ಬೇಕಾದರೂ ಆಗ್ಬೋದು, ನಿಮ್ಮ ಇಷ್ಟ ಬಂದದ್ದು. ಸ್ವಲ್ಪ ಸಿಟ್ಟಾಗಿದೆ ನನಗೆ. ಆಮೇಲೆ ಅದು ಬಿಸಿ ನೀರಿಗೆ ನೋಡಿ, ಇದು ನಾನು ಗ್ಯಾಸ್ ಇದು ನಾವು ಗುಜೀರಿ ಅಂಗಡಿಯಲ್ಲಿ ತಂದದ್ದು. ಬಟ್ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಇದ್ದದ್ದು ಯೂಸ್ ಮಾಡ್ಬೋದು, ಗ್ಯಾಸ್ ಇಲ್ಲಾಂದರೆ ಬೇರೆ ಒಂದು ಪ್ಲೇಟ್ ಇದ್ರೂ ಆಗ್ಬೋದು. ಈ ಥರ ನನ್ನ ಮಗ ತೋರಿಸ್ತಾ ಇದ್ದಾನೆ ನಿಮಗೆ ಅದನ್ನು ಯಾವ ಥರ ಮಾಡೋದು ಅಂತ ಹೇಳಿ. ಅದಕ್ಕೆ ನಾವು ಒಂದು ಬಟ್ಟೆ ಕಟ್ಟಬೇಕು ನೋಡಿ, ಈ ಥರ ಟೈಟಾಗಿ ಕಟ್ಕೊಳ್ಬೇಕು. ಸ್ವಲ್ಪ ಸೌಂಡೆಲ್ಲ ಚೇಂಜ್ ಆಗ್ತಾ ಇದೆ, ಕರೆಕ್ಟ್ ಆಗ್ತಾನೂ ಇದೆ, ಸ್ವಲ್ಪ ಹುಷಾರೂ ಇಲ್ಲ, ಜ್ವರ ಬರ್ತಾ ಇದೆ, ಶೀತ ಆಗಿದೆ. ಸೊ ಹಾಗೆ ವಿಡಿಯೋ ಹಾಕಲಿಲ್ಲ ನಾನು.
ಮತ್ತು ಸ್ವಲ್ಪ ಜನ ಹೇಳ್ತಾರೆ ಹಿಂದಿಯಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಹಾಕಿ ಅಂತ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ ಸ್ವಲ್ಪ ಬಿಸಿದೆ ನೀರು, ಇದಕ್ಕೆ ನಾವು ಇದು ಮಾಡಬೇಕು, ಬಟ್ಟೆ ಹೊಳಗೆ ಈ ಥರ ಹಾಕಬೇಕು. ಬಟ್ ಇದರಲ್ಲಿ ಹೋಗ್ತಾ ಇಲ್ಲ, ನಾನು ಪಾತ್ರೆ ಚೇಂಜ್ ಮಾಡ್ತಾ ಇದ್ದೇನೆ. ಸೊ ಈಗ ಚೇಂಜ್ ಮಾಡಿದೆ ನನ್ನ ಪಾತ್ರೆ, ನೋಡಿ ಈಗ ಆರಾಮಾಗಿ ಹೋಗ್ತಾ ಇದೆ. ನೋಡಿ ಈ ಥರ ಈ ನೀರಲ್ಲಿ ನೀವು ಸೋಪವನ್ನು ಒರೆಸ್ಬೇಕು. ಅಂದರೆ ತುಂಬ ಚಂಡಿ ಮಾಡಬೇಡಿ, ಒಂದು ಸತಿ ಚಂಡಿ ಮಾಡಿದರೆ ಸಾಕು ಸೋಪ ಒರೆಸ್ಲಿಕ್ಕೆ. ಆದರೆ ನೀವು 1 ತಿಂಗಳು 2 ತಿಂಗಳು ಬಿಟ್ಟು ಸೋಪ ಹಾಕಿದ್ರೆ ಅದು 2 ಸತಿ ಆದರೂ ನೀರು ಇದು ಮಾಡಬೇಕು. ನಾನು ವಾರಕ್ಕೆ 2 ಸತಿ ಕ್ಲೀನ್ ಮಾಡ್ತೇನೆ. ನೋಡಿ ಈ ಥರ ಫುಲ್ಲು ಚಂಡಿ ಬೇಡ, ಯಾಕಂದರೆ ಅದು ಮರ ಅಲ್ವಾ, ಮತ್ತು ಇದು ಹಾಳಾಗುತ್ತೆ ಸೋಪ. ಯಾಕಂದರೆ ಸೋಪಾದಲ್ಲಿ ಎಲ್ಲ ಧೂಳೆಲ್ಲ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲ ಫುಲ್ಲು ಒರೆಸ್ಬೇಕು, ಎಲ್ಲ ಕಡೆ ಒರೆಸ್ಕೊಳ್ಬೇಕು. ಅವನು ಕೆಳಗಡೆ ಎಲ್ಲ ಒರೆಸಿ ಆಗಿದೆ ಆಲ್ರೆಡಿ, ಅದರ ಮೇಲೆ ಬಟ್ಟೆ ಎಲ್ಲ ಹಾಕಿದ್ದೇನೆ. ಯಾಕಂದರೆ ನಾನು ಮತ್ತೆ ಫ್ಲ್ಯಾಶ್ ಇಟ್ಟು ನನಗೆ ವಿಡಿಯೋ ಹಾಕು ಅಂತ ಹೇಳಿ. ಸೊ ಹಾಗೆ ಒರೆಸಿ ಆಗಿದೆ. ಇದು ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಅವನು ಒರೆಸಿ ನಿಮಗೆ ತೋರಿಸ್ತಾ ಇದ್ದಾನೆ. ಎಲ್ಲ ಕಡೆ ಈ ಥರ ಒರೆಸ್ಕೊಳ್ಳಿ. ಮತ್ತು ನೀವು ಲಾಸ್ಟಿಗೆ ನೋಡಿ ನಿಮ್ಮ ಬಟ್ಟೆ ಕೆಳಗಡೆ ಎಷ್ಟು ಧೂಳಿರುತ್ತೆ ಅಂತ ಹೇಳಿ. ಒಂದೇ ಸರ್ತಿ ಇದು ಮಾಡಿದೆ ನಾನು. ಫಸ್ಟಿಗೆ ಆಲ್ರೆಡಿ ವಾಯ್ಸ್ ಕೊಟ್ಟಿದ್ದೆ, ಬಟ್ ಏನಂದರೆ ನನ್ನ ಮಗು ಹಲ್ದ ಅದು ಸ್ವಲ್ಪ ಕೇಳ್ತಾ ಇರಲಿಲ್ಲ, ಅದಕ್ಕೆ ನಾನು ವಾಯ್ಸ್ ತೆಗೆದು ಪುನಃ ವಾಯ್ಸ್ ಕೊಡ್ತಾ ಇದ್ದೇನೆ. ನೋಡಿ ಇದೇ ನೀರಲ್ಲಿ ನೀವು ನೋಡಿ ಇದು ಟಿ ವಿ ಹತ್ತಿರ ಸೋಕೇಸು, ಫಿಶ್ ಟ್ಯಾಂಕ್ ಮತ್ತು ಇನ್ವರ್ಟರ್ ಸೈಡ್ ಎಲ್ಲ ಧೂಳಲ್ಲಿರ್ತಾರಲ್ಲ, ವಿಂಡೋ ಅದೆಲ್ಲ ಒರೆಸ್ಬೋದು. ನಿಮ್ಮ ಮನೆ ಉಂಟಲ್ಲ ಫಲ ಅಂತ ಆಗುತ್ತೆ. ನಾನು ವಾರಕ್ಕೆ 2 ಸತಿ ಇದರಲ್ಲಿ ಮಾಡ್ತಾಯಿರ್ತೇನೆ ನೀರು. ಮತ್ತು ಇದು ನೀರಲ್ಲ, ನೀರು ಚೇಂಜ್ ಮಾಡಿ, ಈ ನೀರಲ್ಲಿ ಅಲ್ಲ, ನೀರು ಚೇಂಜ್ ಮಾಡ್ತಾ ಇರಬೇಕು. ಸೊ ಆಮೇಲೆ ನೋಡಿ ಸೋಪ ಒರೆಸಿದ ನಂತರ ನಾನು ಅದೇ ನೀರಲ್ಲಿ ಕಾರ್ಪೆಟ್ ಒರೆಸ್ತಾ ಇದ್ದೇನೆ. ಸ್ವಲ್ಪ ಚಂಡಿ ಆಗಲಿ ಕಾರ್ಪೆಟ್, ಪರವಾಗಿಲ್ಲ, ಅದು ಫ್ಯಾನ್ ಆನ್ ಮಾಡಿದರೆ ಒಣಗುತ್ತೆ, ಇಲ್ಲಾದರೆ ಬಿಸಿಲಿಗೆ ಹಾಕಿ. ಈ ಥರ ಹೊಸದು ಕಾರ್ಪೆಟ್ ಆಗುತ್ತೆ ಅಲ್ವ, ಸೇಮ್ ಟು ಸೇಮ್ ಅದೇ ಥರ ಆಗುತ್ತೆ. ಯಾಕಂದರೆ ನಾವು ಇದು ತುಂಬ ದಪ್ಪ ಇರುತ್ತೆ, ಹೊರಗಡೆ ಹೋಗಿ ತೊಳಿಲಿಕ್ಕೆ ಆಗೋದಿಲ್ಲ. ಮತ್ತು ಸ್ವಂತ ಮನೆ ಇದ್ದವರಿಗೆ ಸ್ವಲ್ಪ ನೀರೆಲ್ಲ ಹಾಕ್ಕೊಳ್ಬೋದು, ಬಟ್ ಅದರಿಗಿಂತ ಇದು ಬೆಸ್ಟ್ ಐಡಿಯಾ ಅಂತ ಹೇಳ್ತೇನೆ ನಾನು. ಖಂಡಿತ ಟ್ರೈ ಮಾಡಿ. ಸೋಪ್ ಆಗಲಿ ಅಥವಾ ಕಾರ್ಪೆಟ್ ಆಗಲಿ ಇದು ತೊಳೆಯುವ ವಸ್ತು ಅಲ್ಲ. ಸೊ ಹಾಗಾಗಿ ನೋಡಿ ಇದೊಂದು ಕಳೆ ಇದೆ, ಇದು ಸಹ ತುಂಬಾ ಕ್ಲೀನ್ ಆಗುತ್ತೆ. ಎಂತ ಇರೋದಿಲ್ಲ, ಅಷ್ಟೊಂದು ಕ್ಲೀನಾಗಿ ಪರ್ಫೆಕ್ಟಾಗಿ ಬರ್ತದೆ. ಅದು ನಾವು ದೊಡ್ಡವರು ಮಾಡಿದರೆ ಇನ್ನೂ ಚೆಂದ ಆಗುತ್ತೆ. ನಾನು ಮಕ್ಕಳ ಹತ್ರ ಕೊಡ್ತಾ ಇದ್ದೇನೆ, ಯಾಕಂದರೆ ನನಗೆ ವಿಡಿಯೋ ಮಾಡಲಿಕ್ಕೆ ಇತ್ತು. ಸೊ ಅದಕ್ಕೋಸ್ಕರ ಸೊ ನಾವೇ ಮಾಡಿದರೆ ಚೆಂದಾಗಿ ಮಾಡ್ಬೋದು. ಸ್ವಲ್ಪ ನೀರಿಗೆ ಹಾಕಿ 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 ಅದನ್ನೆಲ್ಲ ಕಳೆಗಳು ಕೊಳೆ ಎಂತ ಇದ್ರೂ ಅದೆಲ್ಲ ಕ್ಲೀನಾಗಿ ಬರುತ್ತೆ. ಅಷ್ಟೊಂದು ಚೆಂದ ಆಗುತ್ತೆ. ನಮ್ಮ ಅಂಗಡಿಯಿಂದ ತಂದರೆ ಹೊಸ ಕಾರ್ಪೆಟ್ ಯಾವ ಥರ ಇರುತ್ತೆ ಸೇಮ್ ಟು ಸೇಮ್ ಅದೇ ಥರ ಆಗುತ್ತೆ. ಖಂಡಿತವಾಗಿ ಟ್ರೈ ಮಾಡಿ. ಇದು ನೀರು ನಾವು ಕಾರ್ಪೆಟ್ ಒರೆಸಿದ ನಂತರ ಅದು ಚೇಂಜ್ ಮಾಡಿ ಸೇಮ್ ಅದೇ ಥರ ಸ್ವಲ್ಪ ನೀರು ಬಿಸಿ ಮಾಡಿ ಅದಕ್ಕೆ 1 ಚಮಚದಷ್ಟು ಸೋಡಾ ಪೌಡರ್, ಅಂದರೆ ಸೋಡಾ ನಿಮಗೆ ಗೊತ್ತಿರ್ಬೋದು, ಕುಕ್ಕಿಂಗ್ ಮನೆಯಲ್ಲಿ ನಾವು ಯೂಸ್ ಮಾಡ್ತೇವೆ ನೋಡಿ ಸೋಡಾ, ಆ ಸೋಡಾವನ್ನು ನಾವು ಹಾಕಬೇಕು. ಅದಕ್ಕೆ ಮತ್ತು ಶ್ಯಾಂಪು ಯಾವುದು ಬೇಕಾದರೂ ಹಾಕ್ಬೋದು. ನಾನು ಸ್ವಲ್ಪ ಪರಿಮಳ ಇರುತ್ತೆ ಡವ್ ಹಾಕಿ ನಾನು ಒರೆಸ್ತಾ ಇದ್ದೇನೆ. ಮತ್ತು ನಾವು ಟೈಲ್ಸ್ ನೆಲಕ್ಕೆ ಯಾವತ್ತೂ ಸಹ ಫಿನೈಲ್ ಅಥವಾ ಕಂಫರ್ಟ್ ಅಂಥದ್ದೆಲ್ಲ ಯೂಸ್ ಮಾಡ್ಬೋದು. ಇಲ್ಲ ನೆಲ ಅಂಟಂಟು ಥರ ಆಗುತ್ತೆ ಕಾಲಿಡುವಾಗ. ಸೊ ನಾವು ಈ ಥರ ಶ್ಯಾಂಪು ಸ್ವಲ್ಪ ಸೋಡಾ ಪೌಡ್ರ್ ಹಾಕಿ ನೆಲ ಅಥವಾ ಯಾವುದೂ ವಸ್ತು ತೊಳೆದ್ರೆ ತುಂಬಾ ಫಲ ಅಂತ ಆಗುತ್ತೆ. ಕಾರ್ಪೆಟ್ ಆಗಲಿ ಸೋಪ್ ಆಗಲಿ. ಸೊ ನಾವು ಸೋಪ ಮತ್ತು ಕಾರ್ಪೆಟ್ ನಮಗೆ ಖಂಡಿತ ತೊಳಿಲಿಕ್ಕೆ ಆಗೋದಿಲ್ಲ. ನಾವು ಮಲಗಿದ ಬೆಡ್ ಎಲ್ಲ ನಮಗೆ ತೊಳಿಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ಈ ಥರ ನಾವು ಮಾಡ್ಬೋದು. ಬಟ್ ಒಂದು ನೆನಪಿಡ್ಕೊಳ್ಳಿ, ಬೆಡ್ ಮತ್ತು ಸೋಪ ಜಾಸ್ತಿ ಚಂಡಿ ಮಾಡಬೇಡಿ, ಮೀಡಿಯಮ್ ಚಂಡಿ ಮಾಡಿಕೊಂಡು ಹೊರಿಸಿರಿ. ಒಂದು ಸತಿ ಎಂತ ಹೇಳೋದು, ಇದು ಮಾಡಿದರೆ ಸಾಕು, ಪದೇ ಮಾಡ್ತಾ ಇರಬೇಡಿ, ಚಂಡಿ ಮಾಡ್ತಾ ಇರಬೇಡಿ. ನಾನು ಹೇಳಿದೆ ನಿಮಗೆ ಅರ್ಥ ಆಗುತ್ತಾ ಇಲ್ವ ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ಕನ್ನಡ ಎಲ್ಲ ಬರೆದು ಆಚೀಚೆ ಆಗುತ್ತೆ. ಬಟ್ ನನಗೇನೆಂದರೆ ಹಿಂದಿಯಲ್ಲಿ ಮಾಡಿ ಅಂತ ಹೇಳ್ತಾರೆ, ಮತ್ತು ತುಂಬ ಜನ ತುಳುವಲ್ಲಿ ಮಾಡಿ ಅಂತ ಹೇಳ್ತಾರೆ, ಹಿಂದಿಯಲ್ಲಿ ಮಾಡಿ ಅಂತ ಹೇಳ್ತಾರೆ. ನನ್ನ ಮಗ ಅಂತ ಹೇಳೋದು ರಸ್ಕ್ ತಿಂತಾ ಇದ್ದಾನೆ, ಈಗ ಎದ್ದದಷ್ಟೇ. ನಾನು ತಿನ್ನಿಸೋದು ಬೇಡಂತೆ, ಅದು ಬಿಸಿ ಚಹಾ ಬಿಸಿ ಇಲ್ಲ. ಅವನು ಚಹಾ ಕೇಳ್ತಾನೆ. ನಾನು ಇವತ್ತು ಸ್ವಲ್ಪ ಹಾಲು ಕೊಟ್ಟಿದ್ದೇನೆ, ಅದಕ್ಕೆ ಸುಮ್ಮನೆ ಬಿಸಿ ಇದೆ ಅಂತ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ. ತಿನ್ನಬೇಕಲ್ವಾ, ಸೊ ಅದಕ್ಕೋಸ್ಕರ.
ಅದು ಕೆಳಗೆ ಹಾಕ್ತಾನೆ, ಮೇಲೆ ಹಾಕ್ತಾನೆ, ಇದೇ ಥರ ಮಾಡಿ ಆಮೇಲೆ ಸ್ವಲ್ಪ ತಿಂತಾನೆ ಮತ್ತೆ ಹೇಳ್ತಾನೆ. ನೋಡಿ ನಾಟಕ ಮಾಡ್ತಾನೆ ಅವನು. ಹೇಗಿದೆ ಮಕ್ಕಳಿಗೆ ನಾಟಕ ಮಾಡಲಿಕ್ಕೆ ಹೇಳೋದೇ ಬೇಡ. ಸೊ ನೋಡಿ ಈ ಥರ ಕಾರ್ಪೆಟ್ ಹತ್ತಿರ ಕೂತ್ಕೊಂಡು ತಿಂತಾ ಇರ್ತಾನೆ. ಅದು ಕೆಳಗಡೆ ಬೀಳುತ್ತೆ, ಅದರ ಮೇಲೆ ಕಾಲಿಡ್ತಾನೆ, ಅದರ ಮೇಲೆ ಕಾರ್ಪೆಟಲ್ಲಿ ಓಡ್ತಾನೆ. ಅದಕ್ಕೋಸ್ಕರ ನೋಡಿ ಕಾರ್ಪೆಟದ ಕಲರ್ ನೋಡಿ, ಈ ಸೈಡ್ ನೋಡಿ, ಅವನು ಒರೆಸಿದ ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬಾ ಕಲರ್ ಬರ್ತಾ ಇದೆ, ಅದರಲ್ಲಿ ಚೆಂದನೇ ಕಲರ್ ಬರುತ್ತೆ. ಕಾರ್ಪೆಟ್ ಕ್ಲೀನ್ ಆಯಿತು. ಈಗ ನಾನು ಗ್ಯಾಸನ್ನು ತೊಳೆದು ನಿಮಗೆ ತೋರಿಸ್ತೇನೆ. ಸೊ ನಾನು ಇದು ಸಹ ದಿನಾಲೂ ಮಾಡ್ತೇನೆ, ಒಂದು ದಿವಸ ಮಿಸ್ ಮಾಡಲ್ಲ. ಬಟ್ ಇದು ನಾನು 2 ದಿವಸ ಆಯಿತು ನಿಮಗೆ ವಿಡಿಯೋ ತೋರಿಸುವಂತ ಹೇಳಿ ನಾನು ಮಾಡ್ತಾಯಿದ್ದೇನೆ. ನೋಡಿ ಸ್ವಲ್ಪ ಸೋಡಾ ಪೌಡರ್ ನಾನು ಗ್ಯಾಸ್ ಮೇಲೆ ಹಾಕಿದ್ದೇನೆ. ಆಮೇಲೆ ನಾವು ಯಾವುದು ಸಾಬೂನು, ಪಾತ್ರೆ ತೊಳೆಯೋದು ಸಾಬೂನು ಇರುತ್ತೆ ನೋಡಿ, ಅದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ. ನೋಡಿ ಇದು ಮೀಶೋಲ್ಲಿ ಸಿಗ್ತದೆ, ಇದು ಕಾತ ಸ್ಟೀಲ್ ಥರ ಇರುತ್ತೆ. ಇದರಲ್ಲಿ ತುಂಬಾ ಒಳ್ಳೆ ಕ್ಲೀನ್ ಆಗುತ್ತೆ, ಕೈಗೆಲ್ಲ ತಾಗೋದಿಲ್ಲ. ನೀವು ಬೇಕಾದರೆ ಅದರ ಲಿಂಕ್ ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಲಿಂಕ್ ನಿಮಗೆ ಕೊಡ್ತೇನೆ. 50 ರೂಪೀಸ್, ಅದಕ್ಕೆ ಒಂದು 20 ಪೀಸ್ ಸಿಗುತ್ತೆ ನಿಮಗೆ ಅದರಲ್ಲಿ. ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಒಳ್ಳೆಯಿಂದ ತಿಕ್ಕಿ ತೊಳೆಯಿರಿ. ಗಟ್ಟಿಯಾಗಿ ತಿಕ್ಕಬೇಕಂತ ಇಲ್ಲ. ಇದರಲ್ಲೇ ನೀವು ಎಲ್ಲ ಟೈಲ್ಸ್ ಮತ್ತು ಗ್ಯಾಸ್ ಕಟ್ಟೆ ಎಲ್ಲವನ್ನು ತೊಳಿಬೇಕು. ಅವಾಗ ತುಂಬಾ ಕ್ಲೀನ್ ಆಗುತ್ತೆ. ಅಂದರೆ ಹೊಸದು ನೀವು ಗ್ಯಾಸ್ ತಗೊಂಡು ಬರ್ತೀರ, ಸೇಮ್ ಟು ಸೇಮ್ ಒಣಗಿದ ನಂತರ ಸೇಮ್ ಆಗುತ್ತೆ. ಕಾರ್ಪೆಟ್ ಒಣಗಿದ ನಂತರ, ಸೋಪ್ ಒಣಗಿದ ನಂತರ, ಈ ಥರ ಗ್ಯಾಸ್ ಒಣಗಿದ ನಂತರ ಹೊಸದ್ದು ಫಲ ಅಂತ ಆಗುತ್ತೆ. ನಾನು ಫ್ಯಾನ್ಗಳು ಅಷ್ಟೇ, ಬಿಸಿ ನೀರಿಗೆ ಸ್ವಲ್ಪ ಸೋಡಾ ಹಾಕಿ, ಶ್ಯಾಂಪು ಹಾಕಿ, ಫ್ಯಾನು, TV ಶೋಕೇಸ್, ಇನ್ವರ್ಟರು, ಫಿಶ್ ಟ್ಯಾಂಕ್, ಟೇಬಲು ಮತ್ತು ಸ್ಲ್ಯಾಪಿದು ಕಟ್ಟೆ, ನೆಲ ಎಲ್ಲದರಲ್ಲಿ ಒರೆಸೋದು, ವಿಂಡೋ ಎಲ್ಲದರಲ್ಲಿ ಒರೆಸ್ತೇನೆ. ಸೊ ಅದಕ್ಕೋಸ್ಕರ ಉಂಟಲ್ಲ ಮನೆ ಸ್ವಚ್ಛವಾಗಿ ಕ್ಲೀನಾಗಿ ಫಲ ಅಂತ ಆಗುತ್ತೆ. ಸೊ ಹಾಗೆ ನಾನು ಪಾತ್ರೆ ಉಂಟಲ್ಲ, ಸೊ ಸಾಬೂನಿದೆ ಅಲ್ವಾ, ಪಾತ್ರೆ ತೊಳೆದು ಸಾಬೂನು, ಅದಕ್ಕೇ ಸ್ವಲ್ಪ ಸೋಡಾ ಪೌಡರ್ ಹಾಕಿ ಇಡ್ತೇನೆ. ಅದರಲ್ಲೇ ನಾನು ಪಾತ್ರೆ ತೊಳಿತೇನೆ. ಸೊ ಪಾತ್ರೆನೂ ಅಷ್ಟೇ ಫಲ ಅಂತ ಆಗುತ್ತೆ. ಈ ಟಿಪ್ಸ್ ನೀವು ಖಂಡಿತ ಟ್ರೈ ಮಾಡಿ, ನಿಮಗೇ ಇಷ್ಟ ಆಗುತ್ತೆ. ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ತೋರಿಸ್ತಾ ಇದ್ದೇನೆ. ನಿಮ್ಮ ಮುಖ ಸಹ ಕಾಣುತ್ತೆ ಈ ಇದರಲ್ಲಿ, ಗ್ಯಾಸಲ್ಲಿ ಅಷ್ಟೊಂದು ಚೆಂದ ಆಗುತ್ತೆ. ಟ್ರೈ ಮಾಡಿ, ಒಣಗಿದ ನಂತರ ನೋಡಿ ನಿಮಗೇ ಖುಷಿ ಆಗುತ್ತೆ. ಎಷ್ಟು ಹಳೆದು ಬೇಕಾದರೆ ಗ್ಯಾಸ್ ಇರಿ. ನಾನು ಇದು ಗ್ಯಾಸ್ ತೆಗೆದು 4 ವರ್ಷ ಹತ್ತಿರ ಆಯಿತು. ಸೊ ಹೊಸ ಥರನೇ ಇದೆ, ನೋಡ್ತಾ ಇದ್ದೀರಲ್ವ. ನನ್ನದು ತುಂಬ ಯೂಸ್ ಆಗುತ್ತೆ. ನನಗೆ ಯೂಟ್ಯೂಬ್ ಚಾನಲ್ಗೆ ಇದೇ ಗ್ಯಾಸ್, ಮನೆಯಲ್ಲಿ ಮಾಡಲಿಕ್ಕೆ ಇದೇ ಗ್ಯಾಸು, ಬೇರೆ ಏನೂ ಅಲ್ಲ. ಸೊ ನೋಡಿ ಇದಕ್ಕೆ ನಾನು ಸ್ವಲ್ಪ ಸೋಡಾ ಪೌಡ್ರ್ ಹಾಕಿಟ್ಟಿದ್ದೇನೆ. ನಾನು ಇದರಲ್ಲಿ ಎಲ್ಲವನ್ನು ಕ್ಲೀನ್ ಮಾಡ್ತೇನೆ, ಪಾತ್ರೆ, ಗ್ಯಾಸು, ಕಟ್ಟೆಗಳು ಎಲ್ಲ. ಮತ್ತು ನೀರಲ್ಲಿ ಶ್ಯಾಂಪು, ಸೋಡಾ ಪೌಡರ್, ಬಿಸಿ ನೀರು ಅದು ಮಿಕ್ಸ್ ಮಾಡಿ ನಾನು ನೆಲಗಳು, ಕಾರ್ಪೆಟ್, ಸೋಫ ಎಲ್ಲ, ವಿಂಡೋ ಅದು ಇದು ಎಲ್ಲ ಅದರಲ್ಲಿ ಒರೆಸಿ ತೆಗಿತೇನೆ ಬಟ್ಟೆಯಲ್ಲಿ. ಮತ್ತು ಇದು ಸ್ಲ್ಯಾಬ್ ಕಟ್ಟೆ ಎಲ್ಲ ಆ ಥರ ಒರೆಸಿ, ಡಬ್ಬಿಗಳು ಅದೇ ನೀರಲ್ಲಿ ನಾನು ಹೊರಗಡೆ ಒರೆಸ್ತೀನಿ, ಒಳಗಡೆ ಅಲ್ಲ ಹೊರಗಡೆ. ಅಂದರೆ ದಿನಾಲು ನಾವು ಡಬ್ಬಿ ತೊಳಿಲಿಕ್ಕೆ ಆಗೋದಿಲ್ಲ, ಬಟ್ ದಿನಾಲು ನಮ್ಮ ಡಬ್ಬಿ ಯೂಸ್ ಆಗುತ್ತೆ. ಕೈಯಲ್ಲಿ ಮಸಾಲೆ ಗಿಸಲಾಗಳೆಲ್ಲ ತಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಡಬ್ಬಿಗಳು ಒರೆಸಿ ಇಡೋದು, ದಿನಾಲು ಒರೆಸ್ತೇನೆ. ಯಾಕಂದರೆ ಯಾರು ಮನೆಗೆ ಬರುವಾಗ ಕಾಲ್ ಬರ್ತಾ ಇದೆ. ಸೊ ಹಾಗಾಗಿ ಕಾಲ್ ರಿಸೀವ್ ಮಾಡಿದೆ. ಇದು ಒಣಗಿದ ನಂತರ ನೋಡಿ ತುಂಬಾ ನೋಡಿ ಈಗನೇ ಫಲ ಅಂತ ಆಗ್ತಾ ಇದೆ. ಒಣಗಿದ ನಂತರ ಹೇಳೋದೇ ಬೇಡ, ಅಷ್ಟೊಂದು ಫಲ ಅಂತ ಆಗುತ್ತೆ. ಸೊ ನಾನು ಒಂದು ಕೈಯಲ್ಲಿ ಮಾಡ್ತಾ ಇದ್ದೇನಲ್ಲ, ಸೊ ಹಾಗೆ. ಮತ್ತೊಂದು ನೋಡಿ ನಾನು ಬೇಸಿನ್ ನೋಡಿ ತೊಳೆದು ನಿಮಗೆ ತೋರಿಸ್ತೇನೆ. ಇದು ನಾನು 1 ದಿವಸ ಆಯಿತು ತೊಳಿಲಿಲ್ಲ, ನಿಮಗೆ ತೋರಿಸ್ಲಿಕ್ಕೋಸ್ಕರ. ಅಂದರೆ ನೀರಲ್ಲಿ ತೊಳೆದದ್ದು. ಸೊ ನೋಡಿ ಅಷ್ಟೊಂದು ಫಲ ಅಂತ ಹಾಕ್ತಾ ಇಲ್ಲ, ಸ್ವಲ್ಪ ಲೈಟಾಗಿ ಹಾಕ್ತಾ ಇದೆ. ಸೊ ಇದಕ್ಕೂ ಅಷ್ಟೇ ಸ್ವಲ್ಪ ಸೋಡಾ ಪೌಡರ್ ಹಾಕಿ ಅದು ಸಾಬೂನು ಮಿಕ್ಸ್ ಮಾಡಿಕೊಂಡು ಒಳ್ಳೆಯಿಂದ ತಿಕ್ಕಿ ತೊಳಿತಾ ಇದ್ದೇನೆ. ಸೊ ತುಂಬ ಕ್ಲೀನ್ ಆಗುತ್ತೆ. ಹೊಸದು ನೀವು ಪಾತ್ರೆದು ಬೇಸಿನ್ ತಗೊಂಡು ಬರ್ತೀರಲ್ವ, ಸೇಮ್ ಟು ಸೇಮ್ ಅದೇ ಥರ ಆಗುತ್ತೆ. ಕಳೆಗಳು ಎಲ್ಲ ಹೋಗುತ್ತೆ, ಇದರಲ್ಲಿ ಕಲೆಗಳು ಇಲ್ಲ. ನಾನು ಬರುವ ಮುಂಚೆ ಕಲೆ ಇತ್ತು, ಅದು ಸೇಮ್ ಅದೇ ಇದೆ. ಯಾಕಂದರೆ ಅದು ಫಸ್ಟಿನವರು ಯೂಸ್ ಮಾಡಿದ್ದು ತುಂಬ ಕಳೆಗಳಿತ್ತು, ಆದ್ರೂ ತುಂಬ ಫಲ ಅಂತ ಆಗಿದೆ. ಸೊ ಅದರಲ್ಲಿ ನಾನು ಟೈಲ್ಸ್, ಬೇಸಿನು ಎಲ್ಲ ತೊಳಿತೇನೆ. ನೋಡಿ ಇದು ಎಲ್ಲ ಕಟ್ಟೆಗಳು ಅದು ಇದೆಲ್ಲ ತೊಳೆದು ಇಡ್ತೇನೆ. ಮತ್ತು ನಾವು ಅದು ಬಿಸಿ ನೀರು ಮಾಡಿದ್ದು ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಬೇಕು. ಎಲ್ಲ ಕಟ್ಟೆಗಳು, ಟೈಲ್ಸ್ಗಳನ್ನು ನೋಡಿ ಅದರಲ್ಲೇ ನಾನು ಒರೆಸಿದ್ದು ಎಲ್ಲ. ಇದರಲ್ಲಿ ನಾನು ಹೊಸದ ನೋಡಿ ತುಂಬ ಫಲ ಅಂತ ಹೇಳುತ್ತೆ. ಎಲ್ಲವನ್ನು ಒಳ್ಳೆಯಿಂದ ತಿಕ್ಕಿ
ಆಮೇಲೆ ಇದಕ್ಕೆ ನೀರು ಹಾಕಬೇಕು. ನಾನು ಫಸ್ಟಿಗೆ ವಾಯ್ಸ್ ಕೊಟ್ಟಿದ್ದೇನಲ್ವ, ಸೊ ಹಾಗಾಗಿ ಅದು ನಾನು ಕೈಯೆಲ್ಲ ಮಾಡಿದೆಲ್ಲ ಇತ್ತು. ಆದರೆ ನನ್ನ ಮಗು ಸಹ ಅಳ್ತಾ ಇದ್ದ, ಆದರೂ ನಾನು ವಾಯ್ಸ್ ಕೊಡ್ತಾ ಇದ್ದೆ. ಮತ್ತು ನಾನೇ ಕೇಳುವಾಗ ವಾಯ್ಸ್ ನನಗೇ ಕೇಳ್ತಾ ಇರಲಿಲ್ಲ ಕರೆಕ್ಟಾಗಿ, ಅದಕ್ಕೆ ನಾನು ವಾಯ್ಸ್ ತೆಗೆದೆ. ಈಗ ನಮ್ಮ ಮಗು ಮಲ್ಕೊಂಡಿದ್ದಾನೆ, ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ವಾಯ್ಸ್ ಕೊಡ್ತಾ ಇದ್ದೇನೆ. ಸೊ ಈ ಥರ ಒಳ್ಳೆ ತಿಕ್ಕಿ ತೊಳೆಯಿರಿ, ಅಂದರೆ ಜಾಸ್ತಿ ತಿಕ್ಕಬೇಕಂತ ಇಲ್ಲ, ಸ್ವಲ್ಪ ತಿಕ್ಕಿದ್ರೆ ಆಯಿತು. ನಾವಿಲ್ಲಿ ಪಾತ್ರೆ ತೊಳೆಯುವಾಗೆಲ್ಲ ಇದಾಗುತ್ತೆ. ಸೊ ಅದು ನೆಲ್ಗಳು ಟೈಲ್ಸ್ಗಳೆಲ್ಲ ಇದೇ ಕಾಟದಲ್ಲಿ ಒಳ್ಳೆ ತೊಳೆಯಿರಿ, ಮನಸ್ಸು ತುಂಬ ಕ್ಲೀನಾಗಿ ಕಾಣುತ್ತೆ. ಯಾಕಂದರೆ ನಾವು ತಿಂದದ್ದು ಯಾರು ನೋಡಲ್ಲ, ನಮ್ಮ ಬಟ್ಟೆ ನಮ್ಮ ಮನೆಯೇ ನೋಡೋದು. ನಮ್ಮ ಮನೆ ನೋಡಿ ನಮ್ಮ ಬಟ್ಟೆ ನೋಡಿ ಎದುರುಗಡೆಯವರು ನಮಗೆ ಜಡ್ಜ್ ಮಾಡ್ತಾರೆ, ಒಳ್ಳೆಯವರು, ಒಳ್ಳೆ ಪಾರ್ಟಿ ಅಂತ ಹೇಳಿ. ನಾವು ಮನೆ ಗಲೀಜಿಟ್ಟು ಹೊರಗಡೆ ಎಷ್ಟು ಸ್ಟೈಲಾಗಿ ಹೋದ್ರೂ ನಮಗೆ ಅಷ್ಟು ಮರ್ಯಾದೆ ಇರೋದಿಲ್ಲ, ಅವರ ಮನೆ ನೋಡಿದರೆ ಸಾಕು ಅಂತ ಹೇಳ್ತಾರೆ. ಸೊ ನನಗೆ ತುಂಬ ಇಷ್ಟ ಮನೆ ಕ್ಲೀನ್ ಮಾಡೋದು, ಕುಕ್ಕಿಂಗ್ ಮಾಡೋದು. ಆಮೇಲೆ ನನ್ನ ಮನೆಯದು ಡೆಕೋರೇಷನ್ ಎಲ್ಲ ಚೇಂಜ್ ಮಾಡ್ತಾ ಇರ್ತೀನಿ. ಈಗ ಸ್ವಲ್ಪ ಚೇಂಜ್ ಆಗ್ತಾ ಇದೆ, ಆದರೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ, ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ನಾನು ಚೇಂಜ್ ಮಾಡಿದ್ದೇನೆ ಅಂತ ಹೇಳಿ. ಆ ಥರ ಏನು ಮಾಡೋದು, ಮನೆ ಸ್ವಲ್ಪ ನನಗೆ ಆಚೆ ಈಚೆ ಮಾಡಿ ನೋಡಿ ಯಾವ ಥರ ಆಗಿದೆ ನೋಡಿ. ಬೇಸಿನ್ ತುಂಬ ಫಲ ಅಂತ ಆಗ್ತಾಯಿದೆ. ಸೊ ಅದು ಒಣಗಿದ ನಂತರ ಹಿಡಿದು ಬೇಡ, ಒಂಥರ ಖುಷಿಯಾಗುತ್ತೆ, ಮನೆಯೆಲ್ಲ ತುಂಬ ಫಲ ಆಗಿದೆ ಅಂತ ಹೇಳಿ. ಸಿಂಪಲ್ ಟಿಪ್ಸ್ ನಿಮಗೆ ತೋರಿಸ್ತಾ ಇದ್ದೇನೆ. ಮತ್ತು ಒಂದು ಬಾಲ್ದಿಯಲ್ಲಿ ಬಿಸಿ ನೀರು ಹಾಕಿ ಸ್ವಲ್ಪ ಸೋಡಾ ಮತ್ತು ಶ್ಯಾಂಪು ಹಾಕಿ ಇಟ್ಕೊಳ್ಳಿ. ಅದೇ ನೀರಲ್ಲಿ ಎಲ್ಲ ಕಡೆ ಒರೆಸ್ಕೊಂಡು ಬನ್ನಿ. ತುಂಬ ನೆಲನೂ ಫಲ ಆಗುತ್ತೆ. ಎಲ್ಲ ಕಡೆ ಒರೆಸ್ಕೊಳ್ಳಿ, ಕಟ್ಟೆಗಳು, ಟೈಲ್ಸ್ಗಳು, ಆಮೇಲೆ ಬೇಸೆ ಎಲ್ಲ ಕಡೆ ಒರೆಸ್ಕೊಳ್ಳಿ, ಫ್ಯಾನು ಎಲ್ಲ ಒರೆಸ್ಕೊಳ್ಳಿ. ನೋಡಿ ಇದು ನೆಲನೂ ಅಷ್ಟೇ, ಅದರಲ್ಲಿಯೇ ಒರೆಸ್ಕೊಳ್ಬೇಕು. ಇಲ್ಲಾಂದರೆ ನಾವು ಶ್ಯಾಂಪು ಫಿನೈಲ್ ಎಲ್ಲ ಹಾಕಿದರೆ ನೆಲ ಅಂಟಂಟು ಥರ ಆಗುತ್ತೆ ನಡೆಯುವಾಗ. ನೀವು ಒಬ್ಬೊಬ್ಬರು ಮನೆಗೆ ಹೋಗಿ ಟೈಲ್ಸ್ ಅವರು ದಿನಾಲು ಒರೆಸ್ತಾರೆ, ಬಟ್ ಏನಂದರೆ ಕಾಲಿಡುವಾಗ ಅಂಟಂಟಾಗುತ್ತೆ. ಅದು ಕಾರಣ ಏನಂದರೆ ಅವರು ಫಿನೈಲ್ ಹಾಕ್ತಾರೆ, ಇಲ್ಲಾಂದರೆ ಲಿಕ್ವಿಡ್ ಏನಾದರೂ ಕಂಫರ್ಟ್ಸ್ ಏನಾದರೂ ಹಾಕ್ತಾರೆ, ಅದಕ್ಕಿಂತ ಅದು ಆ ಥರ ಆಗುತ್ತೆ. ನೀವು ಖಂಡಿತವಾಗಿ ಒಂದು ಪ್ಯಾಕೆಟ್ ಶ್ಯಾಂಪು ಮತ್ತು ಒಂದು ಬಿಸಿ ನೀರು ಹಾಕಿ ನೆಲ ಒರೆಸಿ, ಸೋಡಾ ಪೌಡ್ರ್ ಹಾಕಬೇಡಿ. ಖಾಲಿ ಶ್ಯಾಂಪು ಮತ್ತು ಬಿಸಿ ನೀರು ಹಾಕಿ ನೆಲ ಒರೆಸಿ, ನಿಮ್ಮ ನೆಲ ಜಾರುತ್ತೆ, ಅಷ್ಟೊಂದು ಶೈನಿಂಗ್ ಹೊಡೆಯುತ್ತೆ, ಒಳ್ಳೆ ಕಾಣುತ್ತೆ. ಒಂದು ಟಿಪ್ಸ್ ನೆಲ ಒರೆಸ್ಲಿಕ್ಕೆ. ಮತ್ತು ಬೇರೆ ಕಡೆ ಎಲ್ಲಿ ಒರೆಸ್ಲಿಕ್ಕೆ ಬಿಸಿ ನೀರು, ಸೋಡಾ ಪೌಡರು ಮತ್ತು ಶ್ಯಾಂಪು ಇದನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಒರೆಸಿ. ಫ್ಯಾನು, ವಿಂಡೋ, ಅದು ಟೈಲ್ಸ್ ವಿಲ್ಸ್ ಎಂತ ಒರೆಸ್ಲಿಕ್ಕೆ ಉಂಟು, ಫ್ರಿಜ್ಜು ಎಲ್ಲ ಕಡೆ ಅದು ಒರೆಸಿ. ನನ್ನ ಮನಿ ಪ್ಲ್ಯಾಂಟ್ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಸ್ವಲ್ಪ ಪಾತ್ರೆ ತೊಳೆದಿಟ್ಟಿದ್ದೇನೆ, ಮತ್ತು ಇದು ಫ್ರಿಜ್ ಎಲ್ಲ ಒರೆಸೋದು ನಾನು ಅದೇ ನೀರಲ್ಲಿ. ಮತ್ತು ಇಲ್ಲಿ ಡಬ್ಬಿಗಳು ಹೊರಗಡೆ ಎಲ್ಲ ಒರೆಸೋದೆಲ್ಲ ಅದೇ ನೀರಲ್ಲಿ ನಾನು ಒರೆಸೋದು. ಬೇಗನೂ ಆಗುತ್ತೆ, ಕ್ಲೀನೂ ಆಗುತ್ತೆ, ಸ್ವಚ್ಛನೂ ಆಗುತ್ತೆ. ನಮಗೇ ಒಂಥರ ಖುಷಿ ಆಗುತ್ತೆ. ನಮ್ಮ ಮನೆ ತುಂಬ ಕ್ಲೀನ್ ಇದ್ದರೆ, ಚೆಂದ ಇದ್ದರೆ ಒಂದು ತೃಪ್ತಿ ಮನೆಗೆ ಒಳಗಡೆ ಬರುವಾಗ ಅಲ್ವಾ. ಈಗ ನೆಲೆಲ್ಲ ನೋಡಿ, ನೆಲಕ್ಕೆ ಖಾಲಿ ಸೋಡಾ ಪೌಡ್ರ್ ಒಂದು ಹಾಕಬೇಡಿ, ಶ್ಯಾಂಪು ಮತ್ತು ಬಿಸಿ ನೀರು ಹಾಕಿದ್ರೆ ಸಾಕು. ಬಾಕಿಗೆ ಎಲ್ಲಿ ಒರೆಸುವಾಗ ಸೋಡಾ ಪೌಡರು ಶ್ಯಾಂಪು ಹಾಕಿ ನೋಡಿ. ಕಾರ್ಪೆಟ್ ಸೋಫಾ ಯಾವ ಥರ ಕಾಣ್ತಾ ಇದೆ ನೋಡಿ. ನಾನು ವಾರಕ್ಕೆ 2 ಸತಿ ಮಾಡ್ತೇನೆ, ನೀವು ಬೇಕಾದರೆ ವಾರಕ್ಕೆ 1 ಸತಿ ಬೇಕಾದರೂ ಮಾಡಿ, ನಿಮಗೇ ಖುಷಿ ಆಗುತ್ತೆ. ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಮುಖಾಂತರ